ಚುನಾವಣೆ ಬಡಿದಾಟದ ನಡುವೆ ಸಿಎಂ ಆಪ್ತ ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ದಾರೆ. ಎಲ್ರಿದೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರು. ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳನ್ನು ಹಿಡೀರಿ ಅಂತ ಹೇಳಿದೆ. ನಾನೇನು ಇದನ್ನು ಹೇಳ್ತಾ ಇಲ್ಲ, ಜನರ ಆರೋಗ್ಯ ಮುಖ್ಯ ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ನೀವೇ ಬೇಕಾದಂತೆ ಅರ್ಥ ಮಾಡ್ಕೊಳ್ತಿದ್ದೀರಿ. ನೋಡಿ, ಯಾರಾಗಾದ್ರೆ ಇಲ್ಲಿ ಮಹದೇವಪ್ಪರ ಪ್ರಕಾರ ನಾಯಿ ಅಂತ ಹೇಳಿದ್ರೆ ನಿಮ್ಮ ಪಕ್ಷದವ್ರು ಹೇಳಿದ್ದ? ಯಾರಿಗೆ ಹೇಳಿದ್ದು? ಪ್ರಶ್ನೆ ಮಾಡಿದವ್ರಿಗೆ. ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳನ್ನು ಹಿಡಿರಿ ಅಂತ ಹೇಳಿದೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಹೈಕೋರ್ಟ್ ಹೇಳಿದ್ದನ್ನು ನಾನು ಹೇಳಿದ್ದೇನೆ. ನಾಯಕರು ನಾಯಿಗಳು ಅಂತ ನಾನು ಹೇಳಿದ್ನ. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋದು ಯಾರು, ನಾನಾ ನೀವಾ ಅಂತ ಸಚಿವ ಮಹದೇವಪ್ಪ ಪ್ರಶ್ನೆ ಮಾಡಿದ್ದಾರೆ. ಬಾಲವೇ ನಾಯಿಯನ್ನು ಅಲ್ಲಾಡಿಸೋಕ್ಕಾಗುತ್ತಾ? ಬಾಲ ಯಾರಿಲ್ಲಿ, ನಾಯಿ ಯಾರು ಹಾಗಾದರೆ? ನೋಡಿ, ಲೇವಡಿ ಮಾಡಿದ್ದಾರೆ. ಅಂದರೆ ಅವರ ಪಕ್ಷದಲ್ಲೇ ಈ ಪಟ್ಟದ ಫೈಟ್ ನಡೀತಾ ಇದೆ. ಕಚ್ಚಾಟ ಡೇ ಒನ್ನಿಂದ ಶುರುವಾಗಿದೆ. ಬಣ ಬಡಿದಾಟ ನಡೀತಾ ಇದೆ. ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ. ಹೈಕಮಾಂಡ್ ಕೂಡ ಇದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಹಾಗಾಗಿನೇ ಈಗ ನಾಯಿ ಅನ್ನುವಂಥ ಒಂದು ಪದ ಬಳಕೆ ಮಾಡಿರುವುದು ಟೀಕೆಗೆ ಗುರಿ ಆಗ್ತಾ ಇದೆ. ಅಲ್ಲ, ಈಗ ಸುಮ್ಮನೆ ನನಗೆ ಗೊತ್ತಿಲ್ಲ. ನಾನು ಹೈಕೋರ್ಟ್ ಹೇಳಿದ್ದೆ. ನೀವು ಹೆಂಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಅಲ್ಲಿ ನಾಯಿ ಕೇಳೋದ್ರಲ್ಲ ಇವರು, ಅದಕ್ಕೆ ಕೇಳಿದೆ. ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲಪ್ಪ. ನೀವೇ ಇದು ಮಾಡ್ಕೊಂಡು ನಾ ಹೇಳಿದನ ನೀವೇ ಹೇಳ್ತೀರಿ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಕೆಲವು ಶಾಸಕರುಗಳು ಸಚಿವರುಗಳೇ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಲ್ಲಾಡಿಸ್ತಾರೆ. ಅಲ್ಲ, ಈಗ ಸುಮ್ಮನೆ ನನಗೆ ಗೊತ್ತಿಲ್ಲ. ನಾನು ಹೈಕೋರ್ಟ್ ಹೇಳಿದ್ದೆ. ನೀವು ಹೆಂಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಅಲ್ಲಿ ನಾಯಿ ಕೇಳೋದ್ರಲ್ಲ ಇವರು, ಅದಕ್ಕೆ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಕಾಂಗ್ರೆಸ್ ಪಕ್ಷದಲ್ಲೇ ಶುರುವಾಗಿರೋದು, ಅವರಲ್ಲೇ ಕಿತ್ತಾಟ ನಡೀತಾ ಇರೋದು, ಅದ್ರ ಬಗ್ಗೆ ಪ್ರಶ್ನೆಯನ್ನು ಮಾಡಿದರೆ ಕಾಂಗ್ರೆಸ್ ನಾಯಕರು ಕೆಲವೊಬ್ಬರು ಊರ್ಕೊಳ್ತಾರೆ. ಈಗ ನಾಯಿ ಅನ್ನುವಂಥ ಪದ ಬಳಕೆ ಅವರ ಪಕ್ಷದವ್ರಿಗೆ ಉಲ್ಲೇಖ ಮಾಡಿ ಹೇಳಿರೋದು ಅಂತ ಇಂಡೈರೆಕ್ಟ್ ಆಗಿ ಅದನ್ನು ಒಪ್ಕೊಳ್ತಾ ಇಲ್ಲ ಅಂತ ಅಷ್ಟೇ, ಮತ್ತೆ ದೊಡ್ಡ ಕಿಡಿ ಹೊತ್ಬೋದು ಅಂತ. ಇದು ಹೇಗೆ? ಪ್ರಭು, ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಈಗ ಪರ ವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಆದರೆ ಇವತ್ತು ಸಚಿವರಾಗಿರುವಂಥ ಮಹದೇವಪ್ಪ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ಗಮನಿಸಿದಾಗ ಒಂದು ರೀತಿ ವಿಚಿತ್ರವಾಗಿದೆ ಆ ಹೇಳಿಕೆ. ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಾ ಇದೆ, ನಿಮ್ಮ ನಾಯಕರು ಪದೇ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಪಕ್ಷ ಮತ್ತು ಸರ್ಕಾರಕ್ಕೆ ಇದು ಡ್ಯಾಮೇಜ್ ಆಗ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಅವರು ಹೈಕೋರ್ಟ್ ನಾಯಿಗಳಿಗೆ ಹೋಲಿಕೆಯನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ಹೈಕೋರ್ಟು ಬೀದಿ ನಾಯಿಗಳನ್ನು ಹಿಡಿದು ಒಳಗೆ ಹಾಕಿ ಅಂತೇಳಿ ಪದೇ ಹೇಳ್ತಾ ಇಲ್ವಾ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಯಾರನ್ನ ಕುರಿತು ಮಹದೇವಪ್ಪ ಅವರು ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟರು? ಅಂದರೆ ಯಾರೆಲ್ಲ ಮಾಧ್ಯಮಗಳ ಮುಂದೆ ಇವತ್ತು ಮಾತನಾಡ್ತಾ ಇದ್ದಾರಲ್ಲ ನಾಯಕತ್ವ ಬದಲಾವಣೆಯ ವಿಚಾರವಾಗಿ, ಅವರನ್ನು ಹಿಡಿದು ಒಳಗಾಕಿ ಅಂತ ಹೇಳಿದ ಅರ್ಥನ, ಅಥವಾ ಅವರನ್ನು ಬಾಯಿ ಮುಚ್ಚಿಸ್ಬೇಕು ಅನ್ನುವಂಥ ಅರ್ಥದಲ್ಲಿ ಅವರು ಆ ಹೇಳಿಕೆಯನ್ನು ಕೊಟ್ಟರೆ ಗೊತ್ತಿಲ್ಲ. ಯಾಕೆಂದರೆ ಆ ಸಂದರ್ಭ ಕೇಳಿದ್ದು ಪ್ರಶ್ನೆ ನಾಯಕತ್ವ ವಿಚಾರ, ಕೊಟ್ಟಂಥ ಉತ್ತರ ಅವರು ನಾಯಿಗಳ ವಿಚಾರ. ಸೊ ಇಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಅವರ ಸ್ಟೇಟ್ಮೆಂಟು. ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಆಗತ್ತೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಸಹಜವಾಗಿ ಅಂತಹ ಬದಲಾವಣೆಯ ಚರ್ಚೆಗಳು ಇಲ್ಲ. ಯಾರೆಲ್ಲ ಈಗ ಮಾತನಾಡ್ತಾ ಇದ್ದಾರೆ ಅವರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಂತನಾ, ಅಥವಾ ಅವರ ಬಾಯಿಗೆ ಬೀಗ ಹಾಕಬೇಕು ಅನ್ನುವಂಥ ಅರ್ಥದಲ್ಲಿ ಈ ಒಂದು ವಿಚಾರವನ್ನು ತಂದು ಹೇಳಿದ್ರೋ ಗೊತ್ತಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಆ ನಾಯಿ ಪದವನ್ನು ಅವರು ಬಳಕೆ ಮಾಡಿರೋದ್ರಿಂದ ಸಹಜವಾಗಿ ಇದು ವಿವಾದದ ರೂಪವನ್ನು ಪಡ್ಕೊಳ್ತಾ ಇದೆ. ಈಗ ಇದಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲೇ ಕೆಲವು ಅಸಮಾಧಾನಗಳು ಕೂಡ ಈಗ ಹೊರಗಡೆ ಬೀಳ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್, ತಮ್ಮೆಲ್ಲ ಮಾಹಿತಿ.